ಬಕುಳ ಮತ್ತು ಧರಣಿ ದೇವಿಯರ ಮಧ್ಯದಲ್ಲಿ ಸಂವಾದ ಆಯಿತು. ಬಕುಳ ಹೇಳಿದ್ದು, ನಾನು ಶ್ರೀನಿವಾಸನ ಕಡೆಯಿಂದ ಬಂದವಳು, ಅವನ ದಾಸಿ, ಅವನಿಗೆ ಕನ್ಯಾಪೇಕ್ಷೆ ಉಳ್ಳವಳಾಗಿ ಬಂದಿದ್ದೀನಿ. ಅಂದ್ರೆ ನನ್ನ ಸ್ವಾಮಿ ಶ್ರೀನಿವಾಸನಿಗೆ ಮದುವೆ ಆಗಬೇಕಾಗಿದೆ, ಕನ್ಯೆಯನ್ನು ಹುಡುಕಿಕೊಂಡು ಬಂದೀನಿ, ಅವನ ಆಜ್ಞಾ ಪ್ರಕಾರ ಅಂತ ಹೇಳಿದ್ಲು. ಅವನ ಕಲ್ಯಾಣ ಗುಣಗಳನ್ನು ಸ್ವಲ್ಪ ವರ್ಣನ ಮಾಡಿದ್ಲು. ಆಗ ಧರಣಿ ಪ್ರಶ್ನೆ ಮಾಡಿದ್ಲು, ಯಾಕೆ ಇಷ್ಟು ದೊಡ್ಡ ಗುಣಗಳಿಂದ ಕೂಡಿದವನಾದರೂ ಕೂಡ ಅವನಿಗೆ ಯಾಕೆ ವಿವಾಹ ಆಗಿಲ್ಲ ಅಂತ ಒಂದು ಪ್ರಶ್ನೆ ಮಾಡಿ ಒಂದು ಅದ್ಭುತವಾದ ವೇದಾಂತವನ್ನೆಲ್ಲ ನಮ್ಮ ಮುಂದೆ ಇಟ್ಟರು. ಅದರ ಬಗ್ಗೆ ಕಳೆದ 14ನೇ ತಾರೀಕಿನ ದಿವಸ ಅದನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದೇನೆ. ಇಷ್ಟೇ, ಅವನಿಗೆ ವಿವಾಹ ಆಗ್ಯದೆ. ಜಗತ್ತಿನ ಭಾರವನ್ನು ಹೊರತಕ್ಕಂಥವನು ಅವನೇ, ಎಲ್ಲವನ್ನೂ ಎಲ್ಲರಲ್ಲಿ ನಿಂತು ಮಾಡಿಸುವವನು ಅವನೇ. ಹೀಗಿದ್ದಾಗ ಭಗವಂತನೇ ಎಲ್ಲವನ್ನು ಮಾಡಿಸ್ತಾ ಇರುವಾಗ ಯಾಕೆ ಈ ಬಕುಳಾದೇವಿಯನ್ನು ಕಳಿಸಿಕೊಟ್ಟ? ನಮಗೆ ಗೊತ್ತಾಗಿದೆ. ಕೊರವಂಜಿ ವೇಷದಲ್ಲಿ ಪರಬ್ರಹ್ಮ ಬಕುಳೆ ಬರುವುದಕ್ಕಿಂತ ಮುಂಚಿತವಾಗಿಯೇ ಧರಣಿ ದೇವಿಯ ಸನ್ನಿಧಾನಕ್ಕೆ ಬಂದು ಅವಳಿಗೆ ಎಲ್ಲ ರೀತಿಯ ಉಪದೇಶಗಳನ್ನು ಮಾಡಿ ಪದ್ಮಾವತಿಯನ್ನು ತನ್ನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಲಿಕ್ಕೆ ಏನೇನು ಮನಸ್ತತ್ವ ಬೇಕೋ, ಏನೇನು ಆಲೋಚನೆಗಳು ಬೇಕೋ, ಯಾವ ಮನಸ್ಸಿನ ಸ್ಥೈರ್ಯ ಬೇಕೋ ಅದೆಲ್ಲವನ್ನು ಅವಳಲ್ಲಿ ತುಂಬಿಬಿಟ್ಟ. ಯಾರಿಗೆ? ಧರಣಿ ದೇವಿಯಲ್ಲಿ ತುಂಬಿಬಿಟ್ಟ. ಆ ವಸ್ತು ನಿಂದಲ್ಲ, ನಾನು ಕರುಣೆಯಿಂದ ಕರುಣಿಸಿಕೊಟ್ಟ ವಸ್ತು ಅದು ನನಗೆ ಸಂಬಂಧಪಟ್ಟಿದ್ದು. ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ನನಗೆ ಸಂಬಂಧಪಟ್ಟಿದ್ದು. ನನ್ನದಾದ ವಸ್ತುಗಳನ್ನು ನಿಮಗೆ ಕೊಡ್ತೀನಿ, ನಿಮಗೆ ಆನಂದಕ್ಕಾಗಿ, ನಿಮ್ಮ ಸುಖಕ್ಕಾಗಿ ಕೊಡ್ತೀನಿ. ಅದನ್ನು ನೀವು ಸ್ವಾರ್ಥಕ್ಕೆ ಉಪಯೋಗ ಮಾಡಿಕೊಂಡ್ರಿ ಅಂತಂದ್ರೆ, ನಂದು ಎನ್ನುವ ವ್ಯಾಮೋಹಕ್ಕೆ ಒಳಕಾದ್ರೆ ನೀವು ಬಂಧನದಲ್ಲಿ ಬೀಳ್ತೀರಿ. ಹಾಗಲ್ಲದಲೇ ಅದನ್ನು ಸ್ವಾಮಿಯ ನಂದೇನದೋ ಎಲ್ಲವೂ ನಿಂದು ಎನ್ನುವ ಭಾವನೆಯಲ್ಲಿ ನನಗೆ ಸಮರ್ಪಣೆ ಮಾಡಿದರೆ ನಾನೇನು ಅದನ್ನು ತಗೊಬೋದಲ್ಲ, ಮತ್ತೆ ಅದರಿಂದ ನಿಮ್ಮನ್ನೇ ಆನಂದ ಪಡಿಸ್ತೀನಿ. ನಿಮ್ಮ ಜೀವನದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಹಿತೋಪೇಕ್ಷವಾಗಿ ಬೆಳೆಸಿ ನಿಮ್ಮನ್ನು ಸಾಧನ ಮಾರ್ಗದಲ್ಲಿ ಹಚ್ತೀನಿ ಅಂತ ಸೂಚನೆ ಮಾಡಲಿಕ್ಕಾಗಿ ಧರಣಿ ದೇವಿಗೆ ಬಳಿಗೆ ಕೊರವಂಜಿಯ ವೇಷದಲ್ಲಿ ಬಂದು ಏನೇನು ಮಾಡಬೇಕೋ ಎಲ್ಲವನ್ನು ಮಾಡಿ ಹೋಗಿದ್ದ. ಮಾಡಿದ ಮೇಲೆ ಮತ್ತೆ ಈ ಬಕುಳಾದೇವಿಯವರನ್ನು ತಾನು ಅಂದುಕೊಂಡ್ಬಿಟ್ಟ, ಯಾಕೆ ಬಕುಳಾದೇವಿಯನ್ನು ಕಳಿಸಿದ ಅಂತಂದಾಗ ಮತ್ತೊಂದು ಸುಂದರವಾದ ವೇದಾಂತ. ಸರ್ವಸಮರ್ಥ ಭಗವಂತ, ಎಲ್ಲವನ್ನೂ ಅವನೇ ಮಾಡಿಸುವುದು. ಹೀಗಿದ್ದಾಗ ಅವನೇ ಮಾಡಿ ಬಿಡಬಹುದಲ್ಲ ಅಂತಂದ್ರೆ, ಇಲ್ಲ, ಜೀವನ ಸಾಧನೆ ಆಗ್ಬೇಕಲ್ಲ, ಜೀವರಿಗೆ ಅವರವರಿಗೆ ಯೋಗ್ಯವಾದ ಫಲವನ್ನು ಕೊಡಿಸ್ಬೇಕಲ್ವ. ಬಕುಳಾದೇವಿಗೆ ಏನು ಫಲ ಕೊಡಬೇಕಾಗಿತ್ತು ಆ ಸ್ವಾಮಿಗೆ ಗೊತ್ತು. ಆ ಫಲ ಕೊಡ್ಲಕ್ಕಾಗಿ ಬಕುಳಾದೇವಿಯನ್ನು ದೂತಿಯನ್ನಾಗಿ ಆಕಾಶರಾಜನ ಪಟ್ಟಣಕ್ಕೆ ಕಳಿಸ್ತಾನೆ. ಹಾಗೆ ಸರ್ವಸಮರ್ಥನಾದ ಭಗವಂತ ಎಲ್ಲವನ್ನೂ ತಾನೇ ಮಾಡಿಸ್ಲಿಕ್ಕೆ ಸಮರ್ಥನಾದರೂ ಕೂಡ ಯಾಕೆ ಮಾಡೋದಿಲ್ಲ ಮತ್ತು ಜೀವರ ಕಡೆಯಿಂದ ಎಲ್ಲ ಕೆಲಸಗಳನ್ನು ಯಾಕೆ ಮಾಡಿಸ್ತಾನೆ ಅಂತಂದ್ರೆ, ಅವರ ಸಾಧನೆ ಪೂರ್ತಿ ಆಗಬೇಕು, ಅವರಿಗೆ ಆನಂದ ಆಗಬೇಕು. ಆನಂದ ಆಗಬೇಕಾದ್ರೆ ಸಾಧನೆ ಅವರ ಕಡೆಯಿಂದ ಆಗಬೇಕು. ಮಾಡಿಸಿ ಅದರಿಂದ ಪುಣ್ಯ ಪಾಪ ಎರಡನ್ನು ಕೊಟ್ಟು ತದ್ವಾರ ಏನೇನು ಗತಿ ಕೊಡಬೇಕು ಗತಿ ಕೊಡ್ತಾನೆ. ಹಾಗೆ ಧರಣೀದೇವಿ ಮತ್ತು ಬಕುಳಾದೇವಿಯ ಸಾಧನೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಅವರ ದ್ವಾರ ಸಾಧನೆ ಮಾಡಿಸಬೇಕೆಂಬ ಭಾವನೆಯಿಂದ ತಾನು ಸರ್ವಸಮರ್ಥನಾದರೂ ಎಲ್ಲ ಭಾರವನ್ನು ಹೊತ್ತವನಾದರೂ ಕೂಡ ಬಕುಳಾದೇವಿಯನ್ನು ಕಳಿಸಿಕೊಟ್ಟ. ಬಕುಳಾದೇವಿ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ತನ್ನ ತತ್ವವನ್ನು ಧರಣೀದೇವಿ ಉಪದೇಶ ಮಾಡಿಸ. ಧರಣೀದೇವಿ ಅದನ್ನೆಲ್ಲ ತಿಳ್ಕೊಂಡವಳಾಗಿ ಆನಂದಭರಿತಳಾಗಿ ಮತ್ತೊಂದು ಕೆಲವು ವಿಶಿಷ್ಟವಾದ, ಅಂದರೆ ಏನು ತಿಳ್ಕೋತೀನಿ ಪ್ರಮೇಯವನ್ನು ದೃಢವಾಗಿ ತುಂಬಿಕೋಬೇಕು, ಅದರಲ್ಲಿ ಎಂದಿಗೂ ಸಂದೇಹಾದಿಗಳಿಗೆ ಆಸ್ಪದ ಇರಬಾರದು ಎನ್ನುವ ಭಾವನೆಯಿಂದ ಪ್ರಶ್ನೆ ಮಾಡಿದಂತೆ ಮಾಡಿ ಎಲ್ಲವನ್ನು ಬಕುಳಾದೇವಿಯ ದ್ವಾರ ತಿಳ್ಕೊಂಡು ತನ್ನ ಜ್ಞಾನ ಭಗವದ್ವಿಷಯಕವಾದ ಜ್ಞಾನವನ್ನು ದೃಢ ಮಾಡಿಕೊಂಡ್ಳು. ಈ ರೀತಿಯಾಗಿ ಎಲ್ಲ ಆದ ಮೇಲೆ ಬಕುಳಾದೇವಿ ಅಲ್ಲೇ ಕೂತ್ಕೊಂಡಿರ್ತಾಳೆ. ತಕ್ಷಣದಲ್ಲಿ ಧರಣಿದೇವಿ, ಅಮ್ಮ ಸ್ವಲ್ಪ ಕೂತ್ಕೋ, ನಮ್ಮ ಯಜಮಾನರು ಒಳಗಿದ್ದಾರೆ ಆಕಾಶರಾಜರು, ಅವರಲ್ಲಿ ಹೋಗಿ ಈ ವಿಷಯ ಎಲ್ಲ ತಿಳಿಸಿ ನಾನು ಅವ್ರನ್ನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಮಹಾರಾಜ ಯಾವ ಅಂತಃಪುರದಲ್ಲಿದ್ದಾನೋ ಆ ಅಂತಃಪುರವನ್ನು ಕುರಿತು ಪ್ರಯಾಣ ಮಾಡ್ತಾಳೆ, ಹೊರಡ್ತಾಳೆ. ಏಕಾಂತೇ ರಾಜ ಶಾರ್ದೂಲಂ ಇದಂ ವಚನಮಬ್ರವೀತ್. ಏಕಾಂತದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಆಕಾಶರಾಜನ ಸನ್ನಿಧಾನಕ್ಕೆ ಬಂದು ಧರಣೀದೇವಿ ಹೇಳ್ತಾಳೆ, ಸ್ವಾಮಿ,
ಕನ್ಯರ್ಥಮಾಗತ ರಾಜನ್ ಬಕುಳ ವೆಂಕಟಾಚಲಾತ್ ಸುತಂ ಸಂಪ್ರೇಷಯಿತ್ವಾಥ ಪುರೋಹಿತ ಮಿಹಾನಯ. ಸ್ವಾಮಿ, ನನ್ನ ತಕ್ಷಣದಲ್ಲಿ ನೀವು ನಿಮ್ಮ ಮಗ ವಸುದಾನನನ್ನು ಕಳಿಸಿಕೊಟ್ಟು ನಮ್ಮ ಪುರೋಹಿತರು, ಕುಲಪುರೋಹಿತರಿದ್ದಾರಲ್ಲ, ಯಾರು ಅವರ ಕುಲಪುರೋಹಿತರು ಯಾರು? ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರು, ದೇವೇಂದ್ರನ ಕೆಳಗಿನ ಕಕ್ಷಾದಲ್ಲಿ ಇರತಕ್ಕಂಥವ್ರು. ಶಚಿ, ರತಿ, ಸ್ವಯಂಭೂನು, ದಕ್ಷಪ್ರೇಶ್ವರ, ಬೃಹಸ್ಪತ್ಯಾಚಾರ್ಯರು ಇವರು ಸಮಾನ ಕಕ್ಷಾದಲ್ಲಿರತಕ್ಕಂಥವ್ರು. ಶಚಿ, ರತಿ, ಸ್ವಯಂಭೂಮನು, ಬೃಹಸ್ಪತ್ಯಾಚಾರ್ಯರು. ಇವರ ಮೇಲೆ ಇರತಕ್ಕಂತಹ ವ್ಯಕ್ತಿ ಅಂದ್ರೆ ಅಹಂಕಾರಿಕ ಪ್ರಾಣದೇವರು. ಈ ಅಹಂಕಾರಿಕ ಪ್ರಾಣದೇವರ ಮೇಲೆ ಇರತಕ್ಕಂಥವ್ರು ಇಂದ್ರದೇವರು. ಅಂತಹ ದೊಡ್ಡ ಸ್ಥಾನದಲ್ಲಿ ಇರತಕ್ಕಂತಹ ಬೃಹಸ್ಪತ್ಯಾಚಾರ್ಯ. ಆ ಬೃಹಸ್ಪತ್ಯಾಚಾರ್ಯರು ಆಕಾಶರಾಜನ ಕುಲ ಪುರೋಹಿತರಂತೆ. ಬೃಹಸ್ಪತ್ಯಾಚಾರ್ಯರ ಆಕಾಶರಾಜನ ಪುರೋಹಿತರು. ಸೊ ಕರೆಸ್ರಿ, ನೀವು ಕರೆಸಿ ಏನು ಮಾಡಬೇಕು? ಎಷ್ಟು ಅದ್ಭುತವಾದ ಸಂದೇಶ ನೀಡ್ತಾಳೆ ನೋಡ್ರಿ ಧರಣಿದೇವಿ. ಇಲ್ಲಿ ಒಂದು ಸುಂದರವಾದ ವೇದಾಂತ ಇದೆ. ಕನ್ಯಾರ್ಥಮಾಗತ ರಾಜನ್ ವೆಂಕಟಾಚಲಾತ್ ಬಕುಳ ವೆಂಕಟಾಚಲಾತ್ ವರಸ್ಯಾಪಿ ವಿಚಾರ್ಯಾಸು ಕುಲ ವಿದ್ಯಾಬಲಾದಿಕಂ ಗೋತ್ರ ವೃಕ್ಷ ಅದ್ಯಾನುಕೂಲ್ಯಂ ಬ್ರಾಹ್ಮಣೈ ವೇದಪಾರಗೈ. ಸ್ವಾಮಿ, ನಿಮ್ಮ ಮಗನನ್ನು ವಸುದಾನವನ್ನು ಕಳಿಸಿಕೊಟ್ಟು ತಕ್ಷಣದಲ್ಲಿ ನಮ್ಮ ಪುರೋಹಿತರಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರನ ಕರೆಸ್ರಿ. ಯಾಕೆ ಕರೆಸಬೇಕು ಅಂದ್ರೆ ಅವ್ರನ್ನ ಕರೆಸಿ ಆ ವರ ಏನಿದ್ದಾರಲ್ಲ, ನಮ್ಮ ಬಕ್ಕಳೆ ಬಂದಿದ್ದಾಳಲ್ಲ ತನ್ನ ಮಗನಿಗಾಗಿ, ನಮ್ಮ ಮಗಳನ್ನು ಕೇಳಕ್ಕಾಗಿ, ಆ ಹುಡುಗನ ಬಗ್ಗೆ, ಆ ಶ್ರೀನಿವಾಸನ ಬಗ್ಗೆ ವಿಚಾರ ಮಾಡಬೇಕು. ಆತನ ಕುಲ ಏನು, ಆತನ ವಿದ್ಯೆ ಏನು, ಆತನ ಬಲ ಏನು ಇತ್ಯಾದಿಗಳನ್ನೆಲ್ಲ ವಿಚಾರ ಮಾಡಬೇಕು. ಅದರೊಟ್ಟಿಗೆ ಆತನ ಗೋತ್ರ ಮತ್ತು ನಮ್ಮ ಗೋತ್ರ, ಆತನ ನಕ್ಷತ್ರ ಮತ್ತು ನಮ್ಮ ಪದ್ಮಾವತಿಯ ನಕ್ಷತ್ರ ಇವೆಲ್ಲಕ್ಕೂ ಸರಿ ಹೋಗ್ತದನಾ ಇಲ್ಲ, ಕೂಡ್ತದನಾ ಇಲ್ಲ, ಇವೆಲ್ಲ ವಿಚಾರ ಮಾಡಬೇಕಾಗ್ತದೆ. ದಯಮಾಡಿ ತಕ್ಷಣದಲ್ಲಿ ಕರೆಸ್ರಿ. ಅದರಲ್ಲಿ ಯಾರನ್ನ ಕೇಳಬೇಕು? ಬ್ರಾಹ್ಮಣೈ ವೇದ ಪಾರಗೈ, ವೇದ ವೇದಾಂತಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ಬ್ರಾಹ್ಮಣದಲ್ಲ, ಬ್ರಹ್ಮಣಿ ರತಃ ತೇ ಬ್ರಾಹ್ಮಣ. ಪರಬ್ರಹ್ಮನಲ್ಲೇ ನಿರಂತರ ನಿಷ್ಠಾವಂತರಾಗಿ ಪರಬ್ರಹ್ಮನ ಚಿಂತನೆಯಲ್ಲೇ ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥವ್ರು ಅವರು ನಿಜವಾದ ಬ್ರಾಹ್ಮಣರು. ಅಂಥವ್ರು ಏನಾಗಿರ್ತಾರೆ? ಆಟೋಮೆಟಿಕ್ ವೇದ ಪಾರಂಗತರಾಗಿರ್ತಾರೆ. ಸಕಲ 4 ವೇದಗಳನ್ನು ಅಧ್ಯಯನ ಮಾಡಿ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಅದರಿಂದ ಭಕ್ತಿಯನ್ನು ದೃಢವಾಗಿ ಬೆಳೆಸಿಕೊಂಡವರಾಗಿ ಆತನ ಚಿಂತನೆಯಲ್ಲೇ ಕಾಲ ಕಳೀತಾ ಇರ್ತಾರೆ. ಅಂಥವ್ರನ್ನ ಕರೆಸಬೇಕು. ಅಂಥವರಲ್ಲಿ ಶ್ರೇಷ್ಠರಾದ ವ್ಯಕ್ತಿ, ನಮ್ಮ ಯೋಗ್ಯತೆಗೆ ಸರಿ ಹೋಗತಕ್ಕಂತಹ ವ್ಯಕ್ತಿ ಯಾರಂದ್ರೆ ಬೃಹಸ್ಪತ್ಯಾಚಾರ್ಯರಾದ ಕಾರಣ ಬೃಹಸ್ಪತ್ಯಾಚಾರ್ಯನ ತಕ್ಷಣದಲ್ಲಿ ಕಳಿಸ್ರಿ, ನಿಮ್ಮ ಮಗನನ್ನು ಕಳಿಸಿ. ಯಾಕೆ ಪ್ರಶ್ನೆ ಮತ್ತೆ ಕೇಳಿದ್ಲು? ಬೃಹಸ್ಪತ್ಯಾಚಾರನೆ ಯಾಕೆ? ಒಂದು ಲೌಕಿಕ ರೀತಿಯಲ್ಲಿ ಹೌದು, ಒಂದು ವಧುವಿಗೆ, ಒಂದು ಕನ್ಯೆಗೆ ಒಂದು ವರವನ್ನು ಮಾಡ್ಕೋಬೇಕಾದ್ರೆ ಅಥವಾ ವರನಿಗೆ ಒಂದು ಕನ್ಯೆಯನ್ನು ನಾವು ತಗೊಂಡು ಮದುವೆ ಮಾಡಬೇಕಾದ್ರೆ ಪುರೋಹಿತರ ಕರೆಸಿ ಅವರು ಎಲ್ಲ ಗೋತ್ರ ಜಾತಕ ಎಲ್ಲವನ್ನು ನೋಡಬೇಕಾಗಿರ್ತಕ್ಕಂಥದ್ದು ಅದು ಸಹಜ. ಆ ಲೌಕಿಕ ವ್ಯಾಪಾರದ ರೀತಿಯ ಧರಣಿ ದೇವಿ ತನ್ನ ಗಂಡರಿಗೆ ಕೇಳಿಕೊಂಡು ನಮ್ಮ ಪುರೋಹಿತರು ಬೃಹಸ್ಪತ್ಯಾಚಾರನು ಅವರನ್ನು ಕರೆಸಿ ಅವರ ದ್ವಾರ ಎಲ್ಲ ವಿಚಾರ ಮಾಡೋಣ, ಜಾತಕ ಬರೆಸೋಣ, ಜಾತಕ ಸರಿ ಹೋಗ್ತದೇ ಇಲ್ಲ, ಆಮೇಲೆ ಯಜ್ಞಪತ್ರ ಇತ್ಯಾದಿ ಬರೆಸಬೇಕಲ್ಲ ಅಂತ ಭಾವನೆಯಿಂದ. ಅದರ ವೇದಾಂತ ದೃಷ್ಟಿಯಲ್ಲಿ ನೋಡಿದಾಗ ಭಗವಂತನ ಕಥೆಗಳನ್ನು, ಭಗವಂತನ ಮಹಾತ್ಮ್ಯವನ್ನು ಎಷ್ಟು ಕೇಳಿದರೂ ಕೂಡ ಮತ್ತೆ ಮತ್ತೆ ಕೇಳ್ತಾ ಇರಬೇಕು. ಯಾರು ಎಲ್ಲೇ ಹೇಳಿ ಸ್ವತಃ ನಾವೇ ಅಪೇಕ್ಷೆ ಮಾಡಬೇಕು. ಜ್ಞಾನಿಗಳು ಎಲ್ಲಿದ್ದಾರೆ ಆ ಜ್ಞಾನಿಗಳನ್ನು ಹುಡುಕಿಕೊಂಡು ಹೋಗ್ಬೇಕು. ಅದ ಕಾರಣ ದಾಸರು ಹೇಳ್ತಾರೆ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದರ್ಶನಕ್ಕೆ ಬಂದೆ. ವಿಜಯರಾಯರು ಹೇಳ್ತಾರೆ, ತಿರುಪತಿ ತಿಮ್ಮಪ್ಪ ಶ್ರೀನಿವಾಸ ನೀನು ಸರ್ವತ್ರ ವ್ಯಾಪ್ತ, ನಿನ್ನನ್ನು ಎಲ್ಲಾದರೂ ಕಾಣಬಹುದು, ಕಾಣಬೇಕೆಂಬ ತಪನ ನಮ್ಮಲ್ಲಿ ಇರಬೇಕು. ಪ್ರಹ್ಲಾದನಂತೆ ಎಲ್ಲೆಡೆಯಲ್ಲಿ ಭಗವಂತರನ್ನು ಕಾಣತಕ್ಕಂಥ ಚಿಂತನೆ ಇತ್ತು ಅಂತಂದ್ರೆ ಇಲ್ಲಿ ಇಲ್ಲ ಅಲ್ಲಿದ್ದಾನೆ, ಎಲ್ಲೆಲ್ಲಿ ನೋಡಲು ಅಲ್ಲಲ್ಲೇ ಇರುತ್ತಿಪ್ಪ. ಈ ಚಿಂತನೆ ದೃಢವಾಗಬೇಕು. ಅಣುವಿನಿಂದ ಹಿಡ್ಕೊಂಡು ಮಹತ್ತಿನವರೆಗೆ ಸರ್ವತ್ರ ವ್ಯಾಪ್ತನಾಗಿ ಅಂತರ್ನಿಯಾಮಕನಾಗಿ ಅಂತಃಪ್ರೇರಕನಾಗಿ ಒಳಗೆ ನಿರಂತರ ನಿಂತುಕೊಂಡಿರ್ತಾನೆ ಎಂಬ ಜ್ಞಾನದಲ್ಲಿ ನೋಡಿದಾಗ ಅವನೆಲ್ಲ ಕಡೆ ಕಂಡು ಬಿಡ್ತಾನೆ. ನಮಗೆ ಏನು ಚಿಂತೆ ಇಲ್ಲ. ಆದರೆ ಜ್ಞಾನಿಗಳಿದ್ದಾರಲ್ಲ, ಆ ಜ್ಞಾನಿಗಳು
ನಾವು ಅವ್ರನ್ನ ಹುಡುಕೊಂಡು ಹೋಗ್ಬೇಕಾದ್ರದ್ದು ಅವರು ಎಲ್ಲ ಕಡೆ ಇರೋದಿಲ್ಲ. ಅವ್ರು ಎಲ್ಲಿ ಭಗವಂತ ಇರ್ತಾರೋ ಅಲ್ಲಿ ಭಗವಂತರು ಹುಡುಕೊಂಡು ಹೋಗ್ತಾ ಇರ್ತಾರೆ. ಸೊ ನಾವು ಆ ಜ್ಞಾನಿಗಳಿಗಾಗಿ ಪ್ರಯಾಣ ಮಾಡಬೇಕು, ಆ ಜ್ಞಾನಿಗಳ ಹತ್ರ ಹೋಗ್ತಾ ಇರಬೇಕು. ನಿನ್ನ ದರ್ಶನಕ್ಕೆ ಬಂತವನಲ್ಲವೋ, ನಿನ್ನ ಪುಣ್ಯವಂತರ ನಿನ್ನ ದಾಸರ ದರ್ಶನಕ್ಕೆ ನಾನು ಬಂದೀನಿ ಅಂತಮ್ಮ ಮಾತಿನಲ್ಲಿ ಈ ಅದ್ಭುತವಾದ ರಹಸ್ಯ ಅದು. ಯಾಕೆ ಗೊತ್ತಾ, ಆ ಪುಣ್ಯವಂತರು ಅದು ಬಹುತರ ಪ್ರಯೋಗ ಮಾಡ್ತಾರೆ. ಒಬ್ಬ ಜ್ಞಾನಿಯಿಂದ ಉಪದೇಶ ಪಡ್ಕೊಂಡು ಬಿಟ್ರೆ ಆಯ್ತು, ನಮ್ಮ ಜೀವನ ಇನ್ನೇನು ಬೇಕಾಗಿಲ್ಲ. ಅದು ನೀತ ಗುರುಗಳು ಅಂತ ಒಬ್ಬರು ಇರ್ತಾರೆ, ಅದು ಬೇರೆ. ಆದರೆ ಎಷ್ಟು ಜ್ಞಾನಿಗಳಿದ್ದಾರೋ ಎಲ್ಲ ಜ್ಞಾನಿಗಳ ಪಾದವನ್ನು ಆಶ್ರಯಿಸಬೇಕು. ಯಾರ್ಯಾರ ವಾಯಿಯಿಂದ ಏನೇನು ಬರ್ತದೋ, ಎಂತೆಂಥ ಮಹಾತ್ಮಗಳು ಬರ್ತಾವೋ, ಎಷ್ಟೆಷ್ಟು ಭಗವಂತನ ಕಲ್ಯಾಣ ಗುಣಗಳನ್ನು ಶ್ರವಣ ಮಾಡ್ತಕ್ಕಂಥ ಭಾಗ್ಯ ದೊರೀತದೋ ಹೇಳಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಜ್ಞಾನಿಗಳನ್ನು ಹುಡುಕೊಂಡು ಹೊಡಬೇಕು, ಜ್ಞಾನಿಗಳನ್ನು ಕರೆಸ್ತಾ ಇರಬೇಕು. ಜ್ಞಾನಿಗಳ ಹತ್ರ ಹೋಗೋದು ಅತ್ಯಂತ ಶ್ರೇಷ್ಠ. ಅಥವಾ ಜ್ಞಾನಿಗಳನ್ನೇ ನಮ್ಮ ಮನೆಗೆ ಕರೆಸಿ ಅವರಿಗೆ ಸಕಲ ವಿಧವಾದ ಉಪಚಾರಗಳನ್ನು ಮಾಡಿ ಅವರಿಂದ ಪ್ರಾರ್ಥನೆ ಮಾಡಿ ಅವರಲ್ಲಿ ವಿನಮ್ರರಾಗಿ ಭಗವಂತನ ಗುಣಗಾನಗಳನ್ನು ಮಾಡಿ, ಸ್ವಾಮಿ ಭಗವಂತನ ತತ್ವವನ್ನು ನಮಗೆ ಉಪದೇಶ ಮಾಡ್ರಿ, ನಮ್ಮಲ್ಲಿ ಭಗವತ್ ಭಕ್ತಿಯನ್ನು ದೃಢವಾಗುವಂತೆ ಮಾಡ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ದೃಷ್ಟಿ, ಆ ಒಂದು ಅದ್ಭುತವಾದ ರಹಸ್ಯವನ್ನು ವೇದಾಂತದ ತತ್ವವನ್ನು ಹೇಳ್ತಾ ಇದ್ದಾಳೆ ಧರಣಿದೇವಿ. ಸ್ವಾಮಿ ತಕ್ಷಣ ಈಗಾಗಲೇ ನನಗೆ ಧರಣಿದೇವಿ ಬಕುಳಾದೇವಿ ಬಂದು ತನ್ನ ಮಗನ ರೂಪದಲ್ಲಿ ಪ್ರಾದುರ್ಭೂತರಾಗಿರತಕ್ಕಂಥ ಪರಬ್ರಹ್ಮ ಶ್ರೀನಿವಾಸರ ಬಗ್ಗೆ ನನ್ನ ಯೋಗ್ಯತೆಗೆ ಎಷ್ಟು ತಿಳಿಸಬೇಕು, ಅವಳ ಯೋಗ್ಯತೆಗೆ ಎಷ್ಟು ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತೋ ಅಷ್ಟೊಂದು ತಿಳಿಸಿದ್ದಾಳೆ. ಆದರೆ ಅಷ್ಟಕ್ಕೆ ತೃಪ್ತರಾಗಬಾರ್ದು, ಇನ್ನೊಬ್ಬ ಜ್ಞಾನಿನ ಕರೆಸಬೇಕು. ಆ ಜ್ಞಾನಿಯ ದ್ವಾರ ನಾವು ಭಗವಂತನ ತತ್ವ ಇನ್ನು ಮುಂದೆ ನಮಗೆ ಇನ್ನೂ ಅದ್ಭುತವಾಗಿ ಗೊತ್ತಾಗ್ತದೆ. ಈಗ ತಿಳ್ಕೋಬೇಕಾದ ಕಾರಣ ನೀವು ದಯಮಾಡಿ ತಕ್ಷಣದಲ್ಲಿ ಬೃಹಸ್ಪತ್ಯಾಚಾರವನ್ನು ಕರೆಸರಿ. ಆ ಪುಣ್ಯಾತ್ಮ ನಮ್ಮ ಪುರೋಹಿತರು, ನಮ್ಮ ಎಲ್ಲ ಪುರೋಹಿತ ಅಂದ್ರೆ ಅರ್ಥೇನು, ನಮ್ಮ ಕ್ಷೇಮವನ್ನು ನಿರಂತರ ಚಿಂತನೆ ಮಾಡತಕ್ಕಂಥ ಪುರೋಹಿತ ಅಂದ್ರೆ ಭವಿಷ್ಯತ್ತಿನಲ್ಲಿ ನಮ್ಮ ಹಿತ, ಅದಕ್ಕಾಗಿ ನಿರಂತರ ಚಿಂತನೆ ಮಾಡತಕ್ಕಂಥ ವ್ಯಕ್ತಿ ಇದ್ದಾನಲ್ಲ ಅವನು ಪುರೋಹಿತ ಆಗ್ತಾನೆ ಅಂತ. ಪುರೋಹಿತ ನಮಗೆ ಬೃಹಸ್ಪತ್ಯಾಚಾರ ಸಿಕ್ಕಿದ್ದಾರೆ, ಅವ್ರನ್ನ ಕರೆಸರಿ. ಅವರ ದ್ವಾರ ಭಗವತ್ ತತ್ವವನ್ನು ತಿಳ್ಕೊಬೋಣ. ಮತ್ತೆ ಕೇಳೋಣ, ಬಕುಳಾದೇವಿ ಅಂತ ಕೇಳಿದ್ದಾಗಿದೆ, ಈಗ ಮತ್ತೆ ಪುನಃ ಬೃಹಸ್ಪತ್ಯಾಚಾರನ ಕೇಳಿದರೆ ಇನ್ನಿಷ್ಟು ಆ ಜ್ಞಾನ ದೃಢವಾಗ್ತಾರೆ. ಭಕ್ತಿಯ ಕಾರಂಜಿ ಮತ್ತೆ ಹೆಚ್ಚು ಉಕ್ಕಲಕ್ಕೆ ಸಾಧ್ಯ ಆಗ್ತದೆ ಅಂತ ದೃಷ್ಟಿಯಲ್ಲಿ ಹೇಳ್ತಾರೆ. ಅವನ ಕುಲ, ಅವನ ವಿದ್ಯಾ, ಅವನ ಬಲ, ಅವನ ಆಧಿಕ್ಯ ಇವೆಲ್ಲವನ್ನು ನಾವು ತಿಳ್ಕೊಬೋಣ. ದಯಮಾಡಿ ಕರೆಸರಿ ಅಂತ ಕೇಳ್ತಾ ಇದ್ದಾರೆ. ಅದು ಕೂಡ ಎಷ್ಟು ಸುಂದರವಾದ ಮಾತು ನೋಡ್ರಿ. ಯಾರಿಂದ ತಿಳ್ಕೋಬೇಕು ಭಗವತ್ ತತ್ವವನ್ನು ಅಂದಾಗ, ಬ್ರಾಹ್ಮಣೈಹಿರ್ ವೇದಪಾರಗೈಹಿ, ಬರೇ ಏನೋ ಸ್ವಲ್ಪ ಜ್ಞಾನ ಪಡ್ಕೊಂಡವನಿಂದ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬಾರದು. ಅಲ್ಲಿ ತಿಳ್ಕೊಬೋಣ ಸ್ವಲ್ಪ ಮಟ್ಟಿಗೆ, ಆದರೆ ನಿಜವಾಗಿ ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ವೇದೈಕ ಪ್ರತಿಪಾದ್ಯ ಪರಬ್ರಹ್ಮ ಎಂಬ ಅನುಸಂಧಾನದಲ್ಲಿ ವೇದದ ಪ್ರತಿ ಅಕ್ಷರದಿಂದ ಭಗವಂತನನ್ನು ನೋಡುತ್ತಾ ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಯಾರು ವೇದಗಳನ್ನು ಪೂರ್ಣ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೋ, ಅದರಿಂದ ಭಗವಂತನಲ್ಲಿ ವಿಚಿತ್ರವಾದ ಅನನ್ಯವಾದ ಪ್ರೇಮವನ್ನು ಹೊಂದಿರ್ತಾರೋ ಅಂಥವ್ರು ಹೇಳ್ತಾರೆ ಬ್ರಾಹ್ಮಣೈಹಿ ವೇದ ಪಾರಗರಾಗ್ತಾರೆ. ಅಂತ ವೇದ ಪಾರಗರಾದವರು ಆಟೋಮೆಟಿಕ್ ಆಗಿ ಬ್ರಾಹ್ಮಣರಾಗಿ ಬಿಡ್ತಾರೆ. ಬ್ರಾಹ್ಮಣ ಅಂದ್ರೆ ಬ್ರಹ್ಮಣಿ ರಥಾಹ, ಪರಬ್ರಹ್ಮನಲ್ಲಿ ನಿರಂತರ ಆಸಕ್ತರಾದವರಾಗಿ ಬಿಡ್ತಾರೆ. ಅಂಥವರ ದ್ವಾರ ನಾವು ಕೇಳ್ಕೋಬೇಕು. ಅದರಲ್ಲಿ ಶ್ರೇಷ್ಠರಾದವರು ಬೃಹಸ್ಪತ್ಯಾಚಾರ್ಯರು. ತಕ್ಷಣದಲ್ಲಿ ಕರೆಸರಿ ಅಂತ ಹೇಳಿ ಕೇಳ್ತಾಳೆ. ವಿಚಾರ್ಯ ವರವಧ್ವಶ್ಚ ಯೋನಿನಾಡಿ ಸುಸಂಗತಿಂ ಸರ್ವಂ ಸಮ್ಯಕ್ ಸಮಾಲೋಕ್ಯ ಕನ್ಯಾದಾನಂ ಕುರು ಪ್ರಭವಂ. ಅದು ಕಾರಣ ನಮ್ಮ ಸರ್ವಸ್ವವನ್ನು ಆ ಪರಬ್ರಹ್ಮನ ಪಾದಾರದಿಂದ ಕರ್ಪಣೆ ಮಾಡಬೇಕಾದ ಕಾರಣ ಅವನ ಕಲ್ಯಾಣ ಗುಣಗಳನ್ನು ನಾವು ಎಷ್ಟೆಷ್ಟು ತಿಳ್ಕೋತೀವೋ ಅಷ್ಟೆಷ್ಟು ನಮಗೆ ಸಮರ್ಪಣಾ ಬುದ್ಧಿ ಬರ್ತದೆ. ಎಲ್ಲಿವರೆಗೆ ಒಂದು ವ್ಯಕ್ತಿಯ ಬಗ್ಗೆ ಪೂರ್ಣ ಪರಿಚಯ ನಮ್ಗೆ ಆಗಿಲ್ಲ ಅಂದ್ಕೊಳ್ರಿ, ಅವನು ಒಳ್ಳೆಯವನ ಅವನು ಕೆಟ್ಟವನ ಏನು ಪರಿಚಯ ಆಗದೆ ಇದ್ದಾಗ ಅವನಿಗೆ ಎಲ್ಲವನ್ನು ಒಪ್ಪಿಸ್ಲಿಕ್ಕಾಗಲ್ಲ. ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬರ್ತಾನೆ, ಅಥವಾ ನಾವು ಒಂದು ವ್ಯಕ್ತಿಯನ್ನು ಕರೆಸ್ತೀವಿ ನಮ್ಮ ಮನೆಗೆ, ಏನೋ ಊರಿಗೆ ಹೋಗಬೇಕಾಗ್ತದೆ. ಆಗ ಆ ವ್ಯಕ್ತಿಗೆ ಎಲ್ಲ ಮನೆಯನ್ನೆಲ್ಲ ಒಪ್ಪಿಸಿ ಹೋಗಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ಈ ವ್ಯಕ್ತಿಗೆ ಒಪ್ಪಿಸಬೇಕಾ ಬೇಡ, ಒಪ್ಪಿಸಿದರೆ ಹಿತ ಆಗ್ತಾನ ಅಹಿತ ಆಗ್ತಾನ. ಸೊ ಇದು ಜ್ಞಾನ ಆಗಬೇಕಾದ್ರೆ ವ್ಯಕ್ತಿಯ ಪರಿಚಯ ನಮಗಾಗಬೇಕಾಗ, ಚೆನ್ನಾಗಿ ಪರಿಚಯ ಆಗಬೇಕಾಗ್ತದೆ. ಸೊ ಶ್ರೀನಿವಾಸನ ಪರಿಚಯ ಯಾಕೆ ಆಗಬೇಕು ಅಂದ್ರೆ ಅವನಿಗೆ ಸರ್ವಸ್ವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಆದ ಕಾರಣ ಅವನ ಜ್ಞಾನ ಚೆನ್ನಾಗಿ ಆಗಬೇಕು. ನಮಗೆ ಅವನ ಬಗ್ಗೆ ವಿಚಿತ್ರವಾದ ತಿಳುವಳಿಕೆ ನಮಗೆ ಬರಬೇಕು. ಬಂದಾಗ ನಮ್ಮ ಪಾಲಿನ ಸರ್ವಸ್ವವಾದ ವೇದ ಪ್ರತಿಪಾದ್ಯರು, ವೇದಾಭಿಮಾನಿಯಾಗಿರತಕ್ಕಂಥ ರಮಾತ್ಮ ರೂಪಿಯಾಗಿರತಕ್ಕಂಥ ಪದ್ಮಾವತಿಯನ್ನು ಅವರ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಲಿಕ್ಕೆ ಅರ್ಹತೆ ಬರ್ತದೆ. ಅದು ಕಾರಣ ದಯಮಾಡಿ ಕರೆಸರಿ, ಅವನ್ನೆಲ್ಲ ವಿಚಾರ ಮಾಡೋಣ. ವಿಚಾರ ಮಾಡಿ ನಮ್ಮ ಜೀವನವನ್ನು ಧನ್ಯ ಮಾಡಿಕೊಡು. ಮತ್ತೊಂದು ಮಾತು ಹೇಳ್ತೀನಿ ಕೇಳ್ರಿ, ನಿಮ್ಮ ಮಗಳು
ಈಗಾಗಲೇ ಸ್ವಾಮಿಗೆ ತನ್ನ ಮನಸ್ಸನ್ನು ಸಮರ್ಪಣೆ ಮಾಡಿದ್ದಾಳೆ. ಆ ಪರಬ್ರಹ್ಮನ ಬಿಟ್ಟು ಮತ್ಯಾರನ್ನೂ ಅವಳು ಚಿಂತನೆ ಮಾಡ್ತಾ ಇಲ್ಲ. ಅವಳ ಮನಸ್ಸಿನಲ್ಲಿ ಮತ್ಯಾರೂ ಇಲ್ಲ. ಆದ ಕಾರಣ ಎಲ್ಲವೂ ಕೂಡಿ ಬಂದರೆ ಬಕುಳಾದೇವಿ ತನ್ನ ಮಗನಿಗಾಗಿ ನಮ್ಮ ಮಗಳನ್ನು ಕೊಡುವಂತ ಕೇಳ್ತಾ ಇದ್ದಾಳೆ. ನಿಮ್ಮ ಮಗಳನ್ನ ಮನಸ್ಸಿನಲ್ಲಿಯೂ ಅದೇ ಕೊರವಂಜಿ ಅಂತಕ್ಕಂಥ ವ್ಯಕ್ತಿ ಧರ್ಮದೇವತೆ, ಅವಳು ಬಂದು ಇದೇ ಮಾತು ಹೇಳಿ ಹೋಗಿದ್ದಾಳೆ. ಒಂದು ಕಡೆಯಿಂದ ಧರ್ಮದೇವತೆ ಬಂದು ನನ್ನ ಮಗಳಿನ ಪರಿಸ್ಥಿತಿ ಹೇಳಿದ್ದಾಳೆ. ನನ್ನ ಮಗಳು ಪೂರ್ಣ ಶ್ರೀನಿವಾಸಲ್ಲ ಆಸಕ್ತ ಆಗಿದ್ದಾಳೆ ಎಂಬುದು ತಿಳಿಸಿದ್ದಾಳೆ. ಅದಕ್ಕೆ ತಕ್ಕಂತೆ ನನ್ನ ಮಗಳನ್ನು ವಿಚಾರ ಮಾಡಿದಾಗ ಅವಳು ಕೂಡ ಹೌದು, ನನ್ನ ಮನಸ್ಸೆಲ್ಲ ಆ ಸ್ವಾಮಿಗೆ ಸಮರ್ಪಣೆ ಮಾಡಿದ್ದೀನಿ ಅಂತ ಅವಳು ಹೇಳಿದ್ದಾಳೆ. ಇದರ ಮೇಲೆ ಬಕುಳಾದೇವಿ ಬಂದಿದ್ದಾಳೆ. ಎಲ್ಲ ಕೂಡಿ ಬಂದದೆ. ದಯಮಾಡಿ ಬೃಹಸ್ಪತ್ಯಾಚಾರ ನಮ್ಮ ಕುಲಪುರೋಹಿತರಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರನ ಕರೆಸಿ ಅವರ ದ್ವಾರ ಎಲ್ಲವನ್ನು ಚಿಂತನೆ ಮಾಡಿಕೊಂಡು ನಾವು ತಕ್ಷಣದಲ್ಲಿ ಆದಷ್ಟು ಶೀಘ್ರದಲ್ಲಿ ಕನ್ಯಾ ಪ್ರದಾನದ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅಂತ ಹೇಳಕ್ಕಾಗಿ ಇವತ್ತಿನ ಕಥಾ ಕಾಲಕ್ಷೇಪವನ್ನು ಮುಗಿಸ್ತಾ ನಾಳೆ ಪುನಃ ಮತ್ತೆ ಇದರ ಬಗ್ಗೆ ಹೆಚ್ಚಿಗೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ನಾಳಿಂದ ಆದಷ್ಟು ನೀವೆಲ್ಲರೂ ಆಶೀರ್ವಾದ ಮಾಡಿ ಅಪ್ಪಣ್ಣನ ದ್ವಾರ ಭಗವಂತನ ಕಥಾ ಕಾಲಕ್ಷೇಪ ನಿರಂತರ ನಡೆಯುವಂತ ಆಗಲಿ ಅಂತ ನೀವು ಆಶೀರ್ವಾದ ಮಾಡಿರಿ. ಇವತ್ತು ಒಳ್ಳೆ ದಿವಸ, ಅಕ್ಷತೃತೀಯ. ಇವತ್ತೇ ದಿವಸ ಮಾಡಿದ ಕಾರ್ಯಕ್ರಮಗಳೆಲ್ಲವ ಅಕ್ಷಯವಾಗ್ತಾವಂತೆ. ಸೊ ನನ್ನ ಜೀವನದಲ್ಲಿ ಕೂಡ ಈ ಶ್ರೀನಿವಾಸನ ಕಲ್ಯಾಣದ ಕಥಾತ್ಮಕವಾಗಿರತಕ್ಕಂಥ ಕೆಲಸ ಅಕ್ಷಯವಾಗಲಿ ಅಂತ ನಾನು ಮನಸಾರ ಪ್ರಾರ್ಥನೆ ಮಾಡ್ತಾ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.